ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಈ ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಮಯ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಅಂತರಾತ್ಮವನ್ನು ದೇವರಿಗೆ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನ ತಂದೆಯ ದೇವರೇ, ನಿಮಗೆ ಸ್ತೋತ್ರ, ನಿಮ್ಮ ನಾಮಕ್ಕೆ ಮಹಿಮೆ. ದೇವರೇ, ಈ ಉದಯ ಕಾಲದಲ್ಲಿ ಕೇಳಲ್ಪಡುವಂಥ ವಾಕ್ಯ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಬದಲಾಯಿಸಲಿ, ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಮಾರ್ಪಡಿಸಲಿ, ಪ್ರತಿಯೊಬ್ಬೊಬ್ಬರ ಜೀವಿತದ ಮೇಲೆ ದೇವರೇ ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆಯನ್ನು ಸುರಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾನೆ. ಕರ್ದಾತನು ನಂಬಿಗಸ್ತನು, ಅದಕ್ಕಾಗಿ ಸ್ತೋತ್ರ ಮಹಿಮೆ ವಂದನೆಗಳನ್ನು ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ: ಯಾರು ಯೆಹೋವನ ವಾಕ್ಯವನ್ನ ಧ್ಯಾನಿಸ್ತಾರೋ, ಹಗಲಿರುಳು ಯಾರು ಮೆಲುಕಾಗ್ತಾರೋ ಅವರು ದೇವರ ಸ್ಥಾನದಲ್ಲಿ ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದ ಆಗಿರುವರು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ನೀರಿನ ಕಾಲುವೆಗಳಲ್ಲಿರುವಂಥ ಮರವನ್ನು ನಾವು ನೋಡುವಾಗ ಅದರ ಎಲೆ ನಿಜವಾಗಲೂ ಹಸಿರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅದರ ಫಲ ರಮ್ಯವಾಗಿ ಅದ್ಭುತವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ನೀರಿಲ್ಲದೆ ಇರುವಂಥ ಪ್ರದೇಶದಲ್ಲಿ ಒಂದು ಮರ ಇದ್ದರೆ ಅದರ ಎಲೆ ಬಾಡಿ ಹೋಗಿರ್ತದೆ, ಅದರ ಫಲ ಬತ್ತಿ ಹೋಗಿರ್ತದೆ. ಅದರ ಫಲ ಅಷ್ಟು ಅದ್ಭುತವಾಗಲಿ ರುಚಿಕರವಾಗಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ಇಲ್ಲಿ ದೇವರು ಮನುಷ್ಯನನ್ನ, ದೇವರ ಆಶೀರ್ವಾದ ಮನುಷ್ಯನಿಗೆ ಹೆಂಗಿರ್ತದಂದ್ರೆ ಫಲಭರಿತವಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆಶೀರ್ವಾದವನ್ನ ದೇವರು ಫಲಕ್ಕೆ ಹೋಲಿಕೆ ಮಾಡ್ತಾರಂಥದ್ದನ್ನು ನೋಡ್ತೇವೆ. ಅಂದರೆ ಯಾರು ದೇವರ ವಾಕ್ಯವನ್ನ ಹಗಲಿರುಳು ಧ್ಯಾನಿಸ್ತಾ ಇರ್ತಾರೋ ಅವರು ನಿಜವಾಗಲೂ ಒಳ್ಳೆ ಫಲವನ್ನು ಕಾಣೋದಕ್ಕೆ ಅವರು ಶಕ್ತರಾಗ್ತಾರೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಫಲ ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ದೇವರ ಕೃಪೆ ನಮಗಿರಬೇಕು. ಒಂದು. ಎರಡನೇ ವಿಚಾರ ನಾವು ನೋಡುವಾಗ ನೀವು ನೋಡ್ರಿ, ಫಲ ಎಲ್ಲ ಸಂದರ್ಭದಲ್ಲೂ ಮರ ಫಲ ಬಿಡುವುದಿಲ್ಲ. ಮಾವಿನ ಹಣ್ಣನ್ನು ನಾವು ನೋಡುವಾಗ ಮಾವಿನ ಹಣ್ಣು ಬರಬೇಕಾದ್ರೆ ಒಂದು ಸೀಸನ್ ಇರ್ತದೆ, ಹಲಸಿನ ಹಣ್ಣು ಬರಬೇಕಂದ್ರೆ ಒಂದು ಸೀಸನ್ ಇರ್ತದೆ, ನೇರಳೆ ಹಣ್ಣು ಬರಬೇಕಂದ್ರೆ ಒಂದು ಸೀಸನ್ ಇರ್ತದೆ. ಹಾಗೆ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಫಲ ಬರಬೇಕಂದ್ರೆ ನಿನಗೆ ಅಂತ ಒಂದು ಸಮಯವಿರ್ತದೆ. ದೇವರು ಹೇಳ್ತಾರೆ, ಎಲ್ಲ ಕೆಲಸಕ್ಕೂ ಎಲ್ಲ ವಿಚಾರಕ್ಕೂ ಸಮಯವು ಕ್ಲುಪ್ತವಾಗಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ನಿನ್ನ ಸಮಯ ಆಶೀರ್ವಾದಕ್ಕೆ ಸಿದ್ಧವಾಗಿದ್ದರೆ ಅದನ್ನು ಪಡ್ಕೊಳ್ಳುವುದಕ್ಕಾಗಿ ನೀವು ಕಾಯಿರಿ. ಯಾಕಂದರೆ ವಾಗ್ದಾನ ಮಾಡಿರುವ ಆತನು ನಂಬಿಗಸ್ತನು, ನಿಮಗೆ ಖಂಡಿತವಾಗಲು ದೇವರು ಫಲವನ್ನು ಕೊಟ್ಟು ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ದೇವರು ಮಾಡೇ ಮಾಡ್ತಾರೆ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನ ದೇವರೇ, ಪ್ರತಿಯೊಬ್ಬ ಕೇಳಲ್ಪಟ್ಟಂಥ ಮಕ್ಕಳ ಜೊತೆಯಲ್ಲಿ ದೇವರೇ ನೀವು ವಾಸ ಮಾಡ್ರಿ. ಅವರ ಜೀವಿತಗಳು ಫಲಭರಿತವಾಗಿರಲಿ, ಆಶೀರ್ವಾದದಾಯಕವಾಗಿರಲಿ. ದೇವರೇ, ನೀವು ಅವರಿಗೆ ಮಾತಾಡ್ರಿ, ಅವರನ್ನು ಮುನ್ನಡೆಸಿರಿ. ನನ್ನನ್ನು ಸೇರಿಸಿ ನಮ್ಮೆಲ್ಲರನ್ನ ಕಾಪಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೇನ್.